ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತರಲು ಉದ್ದೇಶಿಸಿದ ನಾರಿ ಶಕ್ತಿ ವಂದನ್ ಮಸೂದೆಗೆ ಮತ ಹಾಕದೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಭಾರತ ಮಾತೆಯ ಭ್ರೂಣ ಹತ್ಯೆಯನ್ನ ಮಾಡಿವೆ, ಭಾರತೀಯ ಮಹಿಳೆಯರಿಗೆ ತೀವ್ರ ಅನ್ಯಾಯ ಮಾಡಿದೆ ಎಂದು ಮಳವಳ್ಳಿ ತಾಲೂಕಿನ ಜೆಡಿಎಸ್ ಪಕ್ಷದ ಮಹಿಳಾ ಘಟಕದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಏಪ್ರಿಲ್ 24ರಂದು ಮಳವಳ್ಳಿ ತಾಲೂಕಿನಲ್ಲಿ ಜೆಡಿಎಸ್ನ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರ ನೇತೃತ್ವದಲ್ಲಿ ಈ ವಿಚಾರದ ಕುರಿತು ಬೃಹತ್ ಪ್ರತಿಭಟನೆ ನಡೆಸಿದ ಅವರು ಪಟ್ಟಣದ ಅನಂತರಾಮ್ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ, ಸಮಾಜವಾದಿ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದು, ಹೀಗಾಗಿ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಸಿಗಬೇಕಿದ್ದ ಮೀಸಲಾತಿಗೆ ವಿರೋಧ ಮಾಡಿವೆ. ಸಂಸತ್ನಲ್ಲಿ ನಾರಿ ಶಕ್ತಿ ವಂದನ್ ಮಸೂದೆ ವಿರೋಧಿಸಿ ಮತ ಹಾಕುವ ಮೂಲಕ ಚರಿತ್ರೆಯಲ್ಲಿ ಕರಾಳ ಅಕ್ಷರ ಮೂಡಿಸಿದೆ ಎಂದು ಕಿಡಿಕಾರಿದರು. ಇನ್ನು ನಾರಿ ಶಕ್ತಿ ವಂದನ್ ಮಸೂದೆ ವಿರೋಧಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ರಾವಣ, ಕೌರವ, ಕಂಸರಂತೆ ಮಹಿಳೆಯರಿಗೆ ಕಿರುಕುಳ ನೀಡ್ತಾ ಇದ್ದಾರೆ. ಮಹಿಳೆಯರಿಗೆ ಕಿರುಕುಳ ನೀಡಿದವರು ಯಾರೂ ಇತಿಹಾಸದಲ್ಲಿ ಉಳಿದಿಲ್ಲ. ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಸ್ಥಿತಿಯು ಇದೇ ಆಗುತ್ತದೆ ಎಂದು ಭವಿಷ್ಯ ನುಡಿದರು. ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಮಾತನಾಡಿ, ವಿರೋಧ ಪಕ್ಷಗಳು ವಿರೋಧ ಮಾಡಬೇಕು, ಅದು ಸಹಜ. ಆದರೆ ದೇಶದಲ್ಲಿ 50% ಇರುವ ಮಹಿಳೆಯರಿಗೆ ರಾಜಕೀಯದಲ್ಲಿ ಮೀಸಲಾತಿ ತರಲು ವಿರೋಧ ಮಾಡಿದ್ದು ಸರಿಯಾದ ಕ್ರಮವಲ್ಲ. 2011ರ ಜನಗಣತಿಯಂತೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಸದಸ್ಯರ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗಲಿದೆ. ಕ್ಷೇತ್ರಗಳ ಪುನರ್ ವಿಂಗಡಣೆಯಿಂದ ಮಿತ್ರ ಪಕ್ಷಗಳು ಆರೋಪಿಸಿದಂತೆ ಯಾವುದೇ ಅನ್ಯಾಯವಾಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ತಳಗಪಾದಿ ಹನುಮಂತು, ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷ ಬಿಎಂ ಕಾಂತರಾಜು ಬೆಳಕವಾಡಿ, ಮಾಜಿ ಪುರಸಭೆ ಸದಸ್ಯರಾದ ನಂದಕುಮಾರ್, ಆರ್ಜಿ ಮಹೇಶ್, ರಾಗಿ ಬೊಮ್ಮನಹಳ್ಳಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಪದ್ಮಮ್ಮ, ಅನಿತಾ, ಉಮಾ, ನಂದಿನಿ, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಮಧು, ಗಂಗಾಧರ್, ನಾಗೇಗೌಡ, ಜೆಡಿಎಸ್ ಮುಖಂಡರಾದ ಮಧು, ಸಿದ್ದಾಚಾರಿ, ವಡರಹಳ್ಳಿ, ಸಿದ್ದರಾಜು, ಗಣೇಶ್ ಹಾಗೂ ಇನ್ನೂ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಚಿ ಬಿದ್ದಿದೆ. ಇವತ್ತೇನು ನಮ್ಮ ಮೋದಿಜಿಯವರು ಇವತ್ತೇನು ಮಹಿಳೆಯರ ಪರವಾಗಿ ಅವ್ರಿಗೆ ಸಂವಿಧಾನದ ಹಕ್ಕನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ 17ನೇ ತಾರೀಕು ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮೀಸಲಾತಿಯನ್ನ ಮಂಡಿಸಿದ್ರು. ಇವತ್ತು ಅದನ್ನ ಆ ಮಹಿಳಾ ಮೀಸಲಾತಿ ಯಶಸ್ವಿ ಆಗದೇ ಇರೋ ರೀತಿಯಲ್ಲಿ ಕಾಂಗ್ರೆಸ್ನವರು ನೋಡ್ಕೊಂಡಿದ್ದಾರೆ. ನಿಮಗೊಂದು ಮಾತು ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾದಾಗ ಇದೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಬಿಲ್ ಅನ್ನ ಮಂಡಿಸಿದಾಗ ಪಾರ್ಲಿಮೆಂಟ್ ನಲ್ಲಿ ಇದೇ ನೆಹರು ಅವರು, ಕಾಂಗ್ರೆಸ್ನ ಪ್ರಧಾನಮಂತ್ರಿ ನೆಹರು ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಿಳೆಯರ ಪರವಾಗಿರ್ತಕ್ಕಂಥ ಮೀಸಲಾತಿಯನ್ನ